ಬಾಲಿವುಡ್ ನಟ ಸಂಜಯ್ ದತ್ ಅಭಿನಯಕ್ಕೆ ಮಾರು ಹೋದವರೇ ಇಲ್ಲ. ಒಂದರ ಮೇಲೊಂದರಂತೆ ಹಿಟ್ ಚಿತ್ರಗಳನ್ನ ನೀಡಿ ಸೂಪರ್ ಸ್ಟಾರ್ ಎನಿಸಿಕೊಂಡವರು. ಇವರ ಬದುಕಲ್ಲಿ ಎಲ್ಲವೂ ಟ್ರಾಜಿಡಿಯೇ. 1997ರಲ್ಲಿ ರಿಚಾ ಶರ್ಮಾ ಅವರನ್ನು ಮದುವೆಯಾಗ್ತಾರೆ ಸಂಜು ದಾದಾ. ಆದರೆ ಮದುವೆಯಾದ 9 ವರ್ಷಗಳ ನಂತರ ರಿಚಾ ಬ್ರೈನ್ ಟ್ಯೂಮರ್ನಿಂದ ಸಾವನ್ನಪ್ತಾರೆ. ಆನಂತರ ಸಂಜಯ್ ಮತ್ತೆ ಒಂಟಿಯಾಗ್ತಾರೆ. ಆನಂತರ ಅವರು ಮತ್ತೊಂದು ಮದುವೆಯನ್ನು ಆಗ್ತಾರೆ. ಆದರೆ ಈ ಮದುವೆ ಹೆಚ್ಚು ಕಾಲ ಉಳಿಯೋದಿಲ್ಲ ಮತ್ತು ಅವರು ವಿಚ್ಛೇದನ ಕೂಡ ಪಡಿತಾರೆ. ಮುನ್ನಾ ಭಾಯಿ MBBS ಚಿತ್ರದ ಮೂಲಕ ಸಂಜಯ್ ದತ್ ಬಾಲಿವುಡ್ಗೆ ಮತ್ತೊಮ್ಮೆ ಕಮ್ಬ್ಯಾಕ್ ಮಾಡ್ತಾರೆ. ಇದು ಸೂಪರ್ ಹಿಟ್ ಆಗುತ್ತಲೇ 2008ರಲ್ಲಿ ಸಂಜು ಮಾನ್ಯತಾ ಅವರನ್ನು ಮದುವೆಯಾಗ್ತಾರೆ. ನಂತರ ಬಾಲಿವುಡ್ನಲ್ಲಿ 2ನೇ ಇನ್ನಿಂಗ್ಸ್ ಆರಂಭಿಸ್ತಾರೆ ಸಂಜು ದಾದಾ. ಸಂಜಯ್ ಜೀವನಾಧಾರಿತ ಸಂಜು ಸಿನಿಮಾ ಕೂಡ ರಿಲೀಸ್ ಆಯಿತು. ಹೀಗೆ ಒಂದರ ಮೇಲೊಂದು ನೋವು ಅನುಭವಿಸುತ್ತಿರುವ ಸಂಜಯ್ ದತ್ ತಮ್ಮ ಈ ಎಲ್ಲ ನೋವುಗಳ ರಹಸ್ಯವನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಕೆಲ ತಿಂಗಳ ಹಿಂದೆ ಕಾಫಿ ವಿತ್ ಕರಣ್ ಶೋನಲ್ಲಿ ನಟ ತಮ್ಮ ಜೀವನದ ಬಗ್ಗೆ ಮಾತಾಡಿದ್ದಾರೆ. ಅಲ್ಲಿ ತಮ್ಮ ಕರಾಳ ಜೀವನದ ಚಿತ್ರಣವನ್ನು ಜನರ ಮುಂದೆ ತೆರೆದಿಟ್ಟಿದ್ದಾರೆ ಸಂಜು ದಾದಾ. ತಾಯಿ ನರ್ಗಿಸ್ ದತ್, ಮೊದಲ ಪತ್ನಿ ರಿಚಾ ಶರ್ಮಾ ಅವರನ್ನು ಕಳೆದುಕೊಂಡಿದ್ದು ಯಾವುದೋ ಕಾರಣಕ್ಕೆ. ಬಂಧನ, ಜೈಲುವಾಸ ಇವೆಲ್ಲವನ್ನು ಅನುಭವಿಸುತ್ತಿರುವುದು ಏಕೆ ಎಂದು ಈ ಶೋನಲ್ಲಿ ನಟ ಹೇಳಿದ್ದಾರೆ. ಅಷ್ಟಕ್ಕೂ ನಟ ಇಷ್ಟೊಂದು ನೋವು ಅನುಭವಿಸುತ್ತಿರುವುದಕ್ಕೆ ಕಾರಣ ಅವರು ಮಾಡಿರುವ ಕೊಲೆಯಂತೆ. ಹೌದು, ಸಚಿವನೊಬ್ಬರ ಜೊತೆ ಪತ್ನಿ ಅಕ್ರಮ ಸಂಬಂಧ ಹೊಂದಿದ್ದ ಹಿನ್ನೆಲೆಯಲ್ಲಿ ಪತ್ನಿ ಮತ್ತು ಆ ಲವ್ವರ್ ಇಬ್ಬರನ್ನ ಕೊಲೆ ಮಾಡಿದ್ದರಿಂದ ಹೀಗೆಲ್ಲ ಅನುಭವಿಸುತ್ತಿರುವುದಾಗಿ ನಟ ಹೇಳಿಕೊಂಡಿದ್ದಾರೆ. ಅಷ್ಟಕ್ಕೂ ಅವರು ಹೇಳ್ತಿರುವುದು ಹಿಂದಿನ ಜನ್ಮದ ಬಗ್ಗೆ. ಹಿಂದಿನ ಜನ್ಮದಲ್ಲಿ ಮಾಡಿರುವ ಪಾಪ ತಮ್ಮನ್ನು ಸುತ್ತಿಕೊಂಡಿದೆ. ಈ ಜನ್ಮದಲ್ಲಿ ಇಷ್ಟೊಂದು ನೋವು ಅನುಭವಿಸುತ್ತಿದ್ದೇನೆ ಎಂದಿದ್ದಾರೆ. ತಾಯಿಯ ಹಠಾತ್ ಸಾವಿನ ನಂತರ ತುಂಬ ಒಬ್ಬಂಟಿಯಾದೆ, ಡ್ರಗ್ಸ್ ಚಟಕ್ಕೆ ದಾಸನಾದೆ. ಹಾಗಾಗಿ ಹಲವು ಕಷ್ಟಗಳನ್ನು ಎದುರಿಸಬೇಕಾಯಿತು, ಹಲವರ ಸಾವನ್ನು ನೋಡಬೇಕಾಯಿತು. ಎಲ್ಲವನ್ನ ಕಳೆದುಕೊಳ್ಳಲು ಕಾರಣ ನನ್ನ ಹಿಂದಿನ ಜನ್ಮದ ಪಾಪದ ಫಲ ಎಂದಿದ್ದಾರೆ. ಮದ್ರಾಸ್ ಸಮೀಪದ ಹಳ್ಳಿ ಶಿವನಾರಿಯಲ್ಲಿ ತಮ್ಮ ಹಿಂದಿನ ಭವಿಷ್ಯ ಕೇಳಿಕೊಂಡಿದ್ದೆ ಎಂದಿದ್ದಾರೆ. ಇದು ಚೆನ್ನೈನಿಂದ 2 ಗಂಟೆ ಪ್ರಯಾಣ, ಸಣ್ಣ ಹಳ್ಳಿ. ಅಲ್ಲಿ ಹಸ್ತ ನೋಡಿ ಭವಿಷ್ಯ ಹೇಳ್ತಾರೆ. ಅಲ್ಲಿ ನಾವು ಹಿಂದಿನ ಜನ್ಮದ ವಿಷಯ ಕೇಳಿದ್ದು ಎಂದಿದ್ದಾರೆ. ಸಂಜಯ್ ದತ್ ಹೇಳಿದಂತೆ ಅಶೋಕ ಸಾಮ್ರಾಜ್ಯವಿದ್ದ ಕಾಲದಲ್ಲಿ ನಡೆದ ಘಟನೆ ಇದು. ಈ ಜನ್ಮದಲ್ಲಿ ಅವರು ಮಹಾರಾಜರಾಗಿದ್ದರಂತೆ. ಮಹಾರಾಣಿಯಾದವಳು ಆಸ್ಥಾನದ ಸಚಿವನ ಮಂತ್ರ ಜೊತೆ ಅಕ್ರಮ ಸಂಬಂಧ ಇಟ್ಟಿಕೊಂಡಿದ್ದಳಂತೆ. ಅದಕ್ಕಾಗಿ ಗಂಡನನ್ನು ಅಂದರೆ ಸಂಜಯ್ ದತ್ ಅವರನ್ನು ಸಾಯಿಸಲು ತುಂಬ ಪ್ರಯತ್ನ ಮಾಡುತ್ತಿದ್ದಳಂತೆ. ಇದೇ ಕಾರಣಕ್ಕೆ ಪತಿಯನ್ನು ಯುದ್ಧಕ್ಕೆ ಕಳಿಸಿದಳಂತೆ ಆ ಮಹಾರಾಣಿ. ಹೀಗೆ ಹೇಳುತ್ತಲೇ ಅವರು ಜ್ಯೋತಿಷಿ ಹೇಳಿದ ವಿಷಯಗಳನ್ನು ವಿವರಿಸಿದ್ದಾರೆ. ನನ್ನ ಪತ್ನಿಗೆ ನಾನು ಸಾಯಬೇಕಿತ್ತು, ಆದರೆ ಯುದ್ಧದಲ್ಲಿ ಗೆಲುವು ಸಾಧಿಸಿದೆ. ಅಷ್ಟೊತ್ತಿಗಾಗಲೇ ಮಹಾರಾಣಿ ನನ್ನ ಪತ್ನಿಯ ಕುತಂತ್ರ ತಿಳಿಯಿತು. ಇದೇ ಕಾರಣಕ್ಕೆ ಪತ್ನಿ ಮತ್ತು ಸಚಿವ ಇಬ್ಬರನ್ನು ಕೊಲೆ ಮಾಡಿದೆ. ಜೋಡಿ ಕೊಲೆ ನನ್ನಿಂದ ನಡೆದು ಹೋಯಿತು. ಇದೇ ಕಾರಣಕ್ಕೆ ಈ ಜನ್ಮದಲ್ಲಿ ಇಷ್ಟೊಂದು ಸಾವುಗಳು ಸಂಭವಿಸುತ್ತಿದೆ ಎಂದಿದ್ದಾರೆ. ಇಷ್ಟು ಸಂಜಯ್ ದತ್ ಅವರ ಬಗ್ಗೆ ಒಂದು ಮಾಹಿತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.